ಎವ್ರಿವನ್, ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಬೆಂಗಳೂರಿಗೆ ಹೋಗೋ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಬ್ರೇಕ್ಫಾಸ್ಟ್ಗೆ ಪಂಚವಟಿ ಅಂತ ಒಂದು ಹೋಟೆಲ್ಗೆ ಬಂದ್ವಿ. ಫಸ್ಟ್ ಒಂದೆರಡು ಸಾರಿ ನಾವು ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇಲ್ಲೇ ಬಂದ್ವಿ ನೋಡಿ. ನಾವು ಮಸಾಲೆ ದೋಸೆ ತೊಗೊಂಡ್ವಿ, ಉದ್ದಿನ ವಡ ತೊಗೊಂಡ್ವಿ. ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿತ್ತು. ಪೂರಿ ಕೂರ್ಮ ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಏನೇನು ಬೇಕು ಅಂತ ಎಲ್ಲ ತೊಗೊಂಡು ತಿಂತಾ ಇದ್ವಿ. ಸೊ ಮಕ್ಕಳಿಗೂ ರಜಾ ಇತ್ತಲ್ವಾ, ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಬೆಂಗಳೂರು ಹೋಗಕ್ಕೆ ಅಂತ ಮಕ್ಕಳೆಲ್ಲ ಇಷ್ಟಪಟ್ಟರು. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಮೇದಲ್ಲಿ ಹೋಗಿದ್ವಿ. ಸೊ ಇವಾಗ ಮತ್ತೆ ಪುನಃ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಹಾಗೆ ನಾವು ಬೆಂಗಳೂರು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿನ ಕಂಟಿನ್ಯೂ ಮಾಡ್ತಾ ನೋಡಿ, ಮಸಾಲ ಗೋಡಂಬಿ ಪ್ಯಾಕೆಟ್ ಕೂಡ ಇತ್ತು. ಆ್ಯಕ್ಚುಲಿ ನಾವು ಎಲ್ಲಿ ಹೋಗೋದಿದ್ರು ಫಸ್ಟ್ ನಾವು ಕಾರಲ್ಲಿ ಮಸಾಲ ಗೋಡಂಬಿನ ಓಪನ್ ಮಾಡ್ತೀವಿ. ಮತ್ತು ಭೀಮ್ಸೇನ್ ಜೋಶಿ ಅವ್ರದ್ದು ಎಲ್ಲ ಸಾಂಗ್ಸನ್ನು ಫಸ್ಟ್ ನಾವು ಪ್ಲೇ ಮಾಡ್ಕೊಂಡು ಕೇಳ್ತಾ ಹೋಗ್ತೀವಿ. ಹಾಗೆ ನೋಡಿ ಲೇಸು ಮಸಾಲ ಗೋಡಂಬಿ ಎಲ್ಲ ಫುಲ್ ತಿಂತಾ ಮಕ್ಕಳು ಮತ್ತು ನೋಡಿ ಜೊತೆಗೆ ಯುನೋ ಕಾರ್ಡನ್ನು ಆಡ್ತಾ ಇದ್ರು. ಕಾರಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಜೋಕ್ಸ್, ಒಬ್ಬೊಬ್ಬರೇ ಒಂದೊಂದು ಜೋಕ್ ಹೇಳೋದು, ಈ ರೀತಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು ಜರ್ನಿ. ಹಾಗೆ ನೋಡಿ, ಈ ಗಂಡ್ಮಕ್ಳ ಫೈಟಿಂಗ್ ಏನು ಸ್ಟಾರ್ಟೇ ಆಗಿಬಿಡ್ತು. ಮತ್ತೆ ಪುನಃ ಒಂದು 5 ನಿಮಿಷಕ್ಕೇನೆ ಇಬ್ಬರು ಸರಿ ಹೋಗ್ತಾರೆ. ಹಾಗೆ ಉನೋ ಕಾರ್ಡನ್ನು ಆಡೋದಕ್ಕೆ ಕಂಟಿನ್ಯೂ ಮಾಡಿದ್ರು. ಹೀಗೆ ಗಂಡ್ಮಕ್ಳು ಗೊತ್ತಲ್ವಾ ನಿಮಗೆ, ಒಂದು 5 ನಿಮಿಷ ಆಟ ಆಡ್ತಾರೆ, ಮತ್ತೆ 5 ನಿಮಿಷ ಅವರ ಫೈಟಿಂಗ್ ನಡೀತಾ ಇರುತ್ತೆ. ಸೊ ಅವರನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗತ್ತೆ ಅಲ್ವಾ. ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರುವಾಗ ಯಾವಾಗಲೂ ನಾವು ಲಂಚ್ಗೆ ಪುರೋಹಿತ್ ಧಾಬಾಕ್ಕೆ ಹೋಗ್ತಾ ಇದ್ವಿ. ಈ ಸಾರಿ ನಾವು ಹೋಗ್ತಾ ಇರುವಾಗ ಒಂದು ಹೊಸ ಪಾಕಶಾಲೆ ಅಂತ ಹೋಟೆಲ್ ಕಾಣ್ತು, ಅಡಿಗ ಅವರದ್ದು. ಸೊ ಯೂಸ್ವಲ್ ಆಗಿ ಅಡಿಗ ಅವ್ರದ್ದು ಹೋಟೆಲ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾವು ಲಂಚ್ಗೆ ಅಡಿಗ ಹೋಟೆಲ್ಲು ಅಂದರೆ ಪಾಕಶಾಲಾ ಹೋಟೆಲ್ಗೆ ಬಂದು ಸ್ಟಾಪ್ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಲಂಚ್ ಮುಗಿಸಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ 2:30 ಆಗಿತ್ತು. ಸೊ ಬೆಂಗಳೂರು ಕಡೆ ಪ್ರಯಾಣ ನಮ್ಮದು ಮುಂದುವರಿತು. ಸೊ ನಾವು ಬೆಂಗಳೂರಿಗೆ ಬಂದು ತಲುಪೋಷ್ಟರಲ್ಲಿ 4:30 ಆಗಿತ್ತು. ಹಾಗೆ ನಾವು ಮೊದಲಿರೋ ಹಳೆ ಮನೆ ಕಡೆ ಹೊರಟ್ವಿ. ತುಂಬ ದಿನದ ನಂತರ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಸೊ ತುಂಬ ಅಂದರೆ ನೋಡಬೇಕಂತ ಜೋಶಲ್ಲಿದ್ವಿ ನಾವು. ಹಾಗೆ ನೋಡಿ, ಇದೆಲ್ಲ ನಮ್ಮ ಹಳೆ ಮನೆ ಸ್ಟ್ರೀಟ್ಗೆ ಅಲ್ಲಿ ಹೋಗ್ತಾ ಇದ್ವಿ ನಾವು. ಹಾಗೆ ನಮ್ಮ ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇವಿಷ್ಟು ಬೆಂಗಳೂರು ಫಸ್ಟ್ ಡೇ ವ್ಲಾಗನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಬೆಂಗಳೂರು ಸೆಕೆಂಡ್ ಡೇ ವ್ಲಾಗ್ ಕೂಡ ಸದ್ಯದಲ್ಲೇ ನಾನು ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.